ಮೊದಲನೇದಾಗಿ ಸಿನಿಮಾ ಬಗ್ಗೆ ಮಾತಾಡ್ಬಿಡ್ತೀನಿ. ನಿಮಗೊಂದು ಸಿಹಿ ಸುದ್ದಿ. ಸೊ ಸಿಹಿ ಮತ್ತೆ ಸಿಹಿ ಸುದ್ದಿ ತುಂಬಾ ವ್ಯತ್ಯಾಸ ಇದೆ. ಸಿಹಿ ಜಾಸ್ತಿ ಆದ್ರೆ ಶುಗರ್ ಬರುತ್ತೆ, ಸಿಹಿ ಸುದ್ದಿಗಳು ಜಾಸ್ತಿ ಆದ್ರೆ ಮನಸ್ಸಿಗೆ ನೆಮ್ಮದಿ, ಒಂದು ರಿಲೀಫ್ ಕೊಟ್ಟು ಆ ಶುಗರ್ ಬಿ ಎಲ್ಲ ಸ್ವಲ್ಪ ಇದು ಮಾಡುತ್ತೆ. ಹಾಗಾಗಿ ಸಿಹಿ ಸುದ್ದಿಗಳು ಎಷ್ಟೇ ಇದ್ರೂ ಬೇಕು ನಮಗೆ. ಸೊ ಈ ಸಿನಿಮಾ ತೆರೆಗೆ ಬರೋದಕ್ಕೆ ಸಿದ್ಧ ಆಗಿರೋದು ಒಂದು ದೊಡ್ಡ ಸಿಹಿ ಸುದ್ದಿ. ಸೊ ಇನ್ನು ಹಾಡುಗಳು ಬಿಡುಗಡೆ ಆಗುತ್ತೆ, ಅದು ದೊಡ್ಡ ಸಿಹಿ ಸುದ್ದಿ. ಸಿನಿಮಾ ಬಿಡುಗಡೆಯಾಗಿ ಆಡಿಯನ್ಸ್ಗೆ ರೀಚ್ ಆಗಲಿ, ಅವರು ರಿಯಾಕ್ಷನ್ ಮೂಲಕ ಮತ್ತೆ ನಮಗೆ ಸಿಹಿ ಸುದ್ದಿ ಬರೋ ತರ ಆಗ್ಲಿ ಅಂತ ಹಾರೈಸ್ತೀನಿ. ರಘು ಭಟ್ ಅವ್ರ ಬಗ್ಗೆ ಹೇಳೋದಾದ್ರೆ, ಸಾಮಾನ್ಯವಾಗಿ ಬರಹಗಾರರು ಬೇರೆ ಇರ್ತಾರೆ, ನಟರು ಬೇರೆ ಇರ್ತಾರೆ, ನಿರ್ದೇಶಕರು ಬೇರೆ ಇರ್ತಾರೆ. ಬಟ್ ಎಲ್ಲವನ್ನೂ ತನ್ನ ಹೆಗಲ ಮೇಲೆ ಹಾಕೊಂಡಿರೋದಷ್ಟೇ ಅಲ್ಲ, ಅದೆಲ್ಲದನ್ನು ಹ್ಯಾಂಡಲ್ ಮಾಡುವಂತ ಒಂದು ಶಕ್ತಿ ಮತ್ತೆ ಒಂದು ಚೈತನ್ಯ ಇರ್ಬೋದು. ಹಾಗೆ ಆ ಸೆನ್ಸಿಬಿಲಿಟಿ ಇದೆ ಅವ್ರಿಗೆ. ಸುಮ್ನೆ ಎಲ್ಲದನ್ನು ನಾನು ಮಾಡ್ತೀನಿ ಅಂತ ಹೊರಟವರಲ್ಲ. ಯಾಕಂದ್ರೆ ಅವ್ರು ಮಾತಾಡೋ ಒಂದು ಕಾನ್ಫಿಡೆನ್ಸ್ ಎಲ್ಲ ಗೊತ್ತಾಗಿರುತ್ತೆ ನಿಮ್ಗೆ, ಅವ್ರ ಬರವಣಿಗೆಯಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಅವ್ರು 2 ಸಿನಿಮಾಗಳಿಗೆ ವರ್ಕ್ ಮಾಡೋದ್ರಿಂದ ನನಗೆ ಅವ್ರ ಕಥೆಯ ಆಯ್ಕೆ ಇದೆ, ಆ ಕಥೆಗಳ ರುಚಿ ಇದೆಯಲ್ಲ ತುಂಬಾ ವಿಭಿನ್ನವಾಗಿರುತ್ತೆ. ಮತ್ತೆ ಕೇವಲ ಕಥೆ ಅಷ್ಟೇ ಅಲ್ಲ, ಚಿತ್ರಕಥೆಯಲ್ಲೂ ಕೂಡ ಒಂದು ಅವರ ಒಂದು ನೈಪುಣ್ಯತೆ ಕಾಣುತ್ತೆ ನನಗೆ ಯಾವಾಗ್ಲೂ. ಒಬ್ಬ ಬರಹಗಾರನಿಗೆ, ಒಬ್ಬ ಪೋಯೆಟ್ಗೆ ಬರೆಯೋದು ತುಂಬಾ ಸುಲಭ ಅಂತ ಭಾವಿಸ್ತೀನಿ ನಾನು. ಯಾಕಂದ್ರೆ ನಾವು ಏನ್ ಬರಿತೀವಿ ಸಾಲುಗಳನ್ನ, ಅದನ್ನ ಬೇಗ ಅವರು ಗ್ರಹಿಸ್ಕೊಳ್ತಾರೆ. ಅವ್ರಿಗೆ ನಾವು ಅರ್ಥ ಮಾಡಿಸುವಂತ ಒಂದು ಪರಿಸ್ಥಿತಿ ಎದುರಾಗಲ್ಲ, ಅಥವಾ ಕನ್ವಿನ್ಸ್ ಮಾಡುವಂತ ಪರಿಸ್ಥಿತಿ ಎದುರಾಗಲ್ಲ. ಇದರ ಅವ್ರು ಅದು ಬೇಕು ಅಥವಾ ಬೇಡ, ಈ ಎರಡಲ್ಲೇ ಕ್ಲಿಯರ್ ಆಗಿರ್ತಾರೆ. ಸೊ ಅದೇ ರೀತಿ ಈ ಸಿನಿಮಾದಲ್ಲೂ ಕೂಡ ಆಯ್ತು. 2 ಹಾಡುಗಳು, ಒಂದು ಅವರು ಮತ್ತು ಕಾವ್ಯ ಶೆಟ್ಟಿ ಅವರ ನಡುವೆ ಇರುವಂತ ಪ್ರೇಮ ಗೀತೆ ಮಾಯಗಾರ ಅಂತ ಹಾಡು, ಇನ್ನೊಂದು ಮಗುವೆ ಅಂತ, ಮಗು ಮತ್ತೆ ತಂದೆ ಮತ್ತೆ ಬರುವಂತ ಒಂದು ಬಾಂಧವ್ಯದ ಗೀತೆ. ನನಗೆ ತುಂಬಾ ಖುಷಿ ಕೊಡ್ತು. ಎಸ್ಪೆಷಲಿ ಅಶ್ವಿನ್ ಅವರ ಕಂಪೋಸಿಷನ್ ತುಂಬಾ ಚೆನ್ನಾಗಿತ್ತು. ನಾನು ರೆಕಾರ್ಡಿಂಗ್ ಟೈಮಲ್ಲೂ ಇದ್ದೆ, ಒಂದೇ ದಿನ ನಾವು ರೆಕಾರ್ಡಿಂಗ್ ಮಾಡಿದ್ವಿ. ಅದೆಲ್ಲವೂ ಕೂಡ ಒಂದು ಅದ್ಭುತವಾದಂತ ಅನುಭವವನ್ನು ಕೊಡ್ತು ಅಂತ ಹೇಳ್ಬೋದು. ಸೊ ನಿಮಗೊಂದು ಸಿಹಿ ಸುದ್ದಿ, ಸಂಪೂರ್ಣ ತಂಡಕ್ಕೆ ಸಿಹಿ ಸುದ್ದಿಯನ್ನು ಕೊಡ್ಲಿ. ನಿರ್ಮಾಪಕರಿಗೆ ಧನ್ಯವಾದ, ಯಾಕಂದ್ರೆ ಬೆನ್ನೆಲುಬಾಗಿ ನಿಂತದಕ್ಕೆ. ಸೊ ಇಬ್ಬರಿಗೂ ಹೇಳೋದಿಷ್ಟೇ, ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ, ಸಿಹಿ ಕಹಿ ಏನಾದರೂ ಪ್ರತಿಕ್ಷಣ ಜೊತೆಯಾಗಿರಿ. ಸಿಹಿ ಸುದ್ದಿಗಳು ಸಿಗ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್.